ಹಲೋ ಫ್ರೆಂಡ್ಸ್, ಝೆಪ್ಟೋ ಆರ್ಡರಿಂದ ಏನೇನು ಬಂದಿದೆ ಅಂತ ನೋಡೋಣ ಬನ್ನಿ. ನಮ್ಮ ಅಣ್ಣ ಝೆಪ್ಟೋಯಿಂದ ಸ್ವಲ್ಪ ಆಫರ್ ಇತ್ತು ಅಂತೇಳಿ ಈ ಥರ ಆರ್ಡ್ರ್ ಮಾಡಿದರು. ಮೊದಲಿಗೆ ಇದು ಆ್ಯಪಲ್ ಅಂದರೆ ಊಟಿ ಆ್ಯಪಲ್ ಅಂತೆ, ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಗ್ರೀನ್ ಕಲರ್ ಇದೆ. ನಾರ್ಮಲ್ ಸೇಬ್ಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ ಅಂತಲೇ ಹೇಳ್ಬೋದು. ನಾನು ಅದನ್ನ ತಿಂದಿಲ್ಲ, ಬಟ್ ಕಲರ್ ವೈಸ್ ವೆರಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇನ್ನೇನಿದೆ ನೋಡೋಣ ಬನ್ನಿ. ಶುಂಠಿ ಇದು, ಅದನ್ನು ಸಹ ನೋಡಿ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಅಂತ. ಹಾಗೆ ನೆಕ್ಸ್ಟ್ ಏನಿದೆ, ಗೋರಿಕಾಯಿ ಅಂತ ಕರೀತಾರೆ ನಮ್ಮ ಕಡೆ ಇದನ್ನು. ಇದು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಆ ಪಲ್ಯ ನನಗೆ ಅಂತೂ ತುಂಬಾ ಇಷ್ಟ. ಹಾಗೆ ಇದು ಕೋಸು, ಅಂದರೆ ಎಲೆಕೋಸು, ಕ್ಯಾಬೇಜ್ ಅಂತ ಹೇಳ್ತಾರಲ್ಲ ಅದು. ಹಾಗೆ ಇದು ಗೋಬಿ, ಅದೇ ಹೂಕೋಸು ಅಂತಾರಲ್ಲ ಅದು. ಇದರಲ್ಲಿ ಏನಾದರೂ ಗೂರ್ಮ ಅಥವಾ ಏನಾದರೂ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಇಷ್ಟಿತ್ತು. ಹಾಗೆ ಇನ್ನೊಂದು ಪ್ಯಾಕಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇದೆಲ್ಲದರಿಂದು ನಾನು ಎಷ್ಟೋ ದುಡ್ಡು ಕೊಟ್ಟು ತಂದುಬಿಟ್ಟಿದ್ದಾನೆ ಅಂತ ಬೈತಾ ಇದ್ದೆ ಅವನ್ನ. ಬಟ್ ಆದರೆ ಇದೆಲ್ಲದಕ್ಕೂ ಬರೀ 60 ರೂಪಾಯಿ ಅಂತೆ. ಏನೋ ಆಫರ್ ಇತ್ತು ಅಂತ ಇದನ್ನು ತೊಗೊಂಡು ಬಂದಿದ್ದಾನೆ. ಹಾಗೆ ಇದನ್ನ ಈಗ ನೋಡಿದ್ದು ನೀವು ಸೌತೆಕಾಯಿ. ಹಾಗೆ ಇದು ಸ್ವಲ್ಪ ಫ್ರೂಟ್ಸ್ ಕೂಡ ತಂದಿದ್ದಾನೆ. ಇದು ದ್ರಾಕ್ಷಿ, ಅಂದರೆ ಕರಿ ದ್ರಾಕ್ಷಿ ಅಂದರೆ ಬ್ಲ್ಯಾಕ್ ದ್ರಾಕ್ಷಿ ಅಂತಾರಲ್ಲ ಅದು. ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಾನು ಪ್ರೆಗ್ನೆಂಟ್ ಇದ್ದಾಗ ಇದನ್ನೇ ಜಾಸ್ತಿ ತಿಂತಾಯಿದ್ದಿದ್ದು. ಅವಾಗೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಇವಾಗ ನನ್ನ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗಿರೋದ್ರಿಂದ ಶೀತ ತಿನ್ನಬೇಡ ಅಂತ ಹೇಳಿದ್ರು ನಮ್ಮಮ್ಮ. ಅದಕ್ಕೆ ನಾನು ತಿನ್ನೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ಆದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಹಂಗೆ ಒಂದು ಎತ್ಕೊಂಡು ತಿಂದೆ. ಕೊನೆಗೂ ಬಿಡಲಿಲ್ಲ. ತುಂಬ ಸ್ವೀಟಾಗಿತ್ತು, ಹುಳಿ ಅಂತ ಏನಿರಲಿಲ್ಲ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗೆ ಪ್ಯಾಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ವೆರಿ ನೀಟಾಗಿದೆ. ಆಫರ್ ಅಂತ ಹೇಳಿದ್ರೆ ತೊಗೋಬೋದು ಈ ಥರ ಅಂತ ನನಗೂ ಅನ್ನಿಸ್ತು. ನಿಮಗೂ ಇಷ್ಟ ಆದರೆ ನೀವು ಆಫರ್ ಏನಾದ್ರು ಬಿಟ್ಟಿದ್ರೆ ಈ ಥರ ಬುಕ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.